ಸಮಯಸಾರ ಭಾಗ 60 ಸಮಯಸಾರ ಭಾಗ 60 ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು ಭಾಗ 60ರಲ್ಲಿ ಕೇಳ್ತಿದ್ರಿ. 59 ಭಾಗ ಹಿಂದೆ ಮುಗಿದೋಗಿದ್ದಾವೆ. ಅದನ್ನ ಕೇಳ್ಕೊಬರ್ರಿ. ನೇರವಾಗಿ ಅದನ್ನ ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ. ಈಗ ನಡೀತಿದೆ ಸಮಯಸಾರ ಭಾಗ 60. ನೇರವಾಗಿ ಪ್ರಶ್ನೆ ಪ್ರಾರಂಭ. ಪ್ರಶ್ನೆ 820. ಗಾಥಾ ಸಂಖ್ಯೆ 218 219 ಅದರ ಟೀಕೆಯ ಅರ್ಥವು ಏನು ಇದೆ? ಉತ್ತರ: ಯಾವ ಪ್ರಕಾರ ನಿಜವಾಗಿ ಬಂಗಾರವು ಕೆಸರಿನಲ್ಲಿ ಬಿದ್ದರೂ ಅದು ಕೆಸರಿನಿಂದ ಲಿಪ್ತವಾಗುವುದಿಲ್ಲ. ಏಕೆಂದರೆ ಬಂಗಾರದ ಸ್ವಭಾವವು ಕೆಸರಿನಿಂದ ಲಿಪ್ತವಾಗದೇ ಇರುವುದು ಇದೆ. ಅಂದರೆ ಇನ್ನೊಂದ್ಸಲ ಕೇಳ್ರಿ. ಬಂಗಾರದ ಸ್ವಭಾವವು ಕೆಸರಿನಿಂದ ಲಿಪ್ತವಾಗದಿರುವುದು ಇದೆ. ಅದೇ ಪ್ರಕಾರ ಜ್ಞಾನಿಯು ಕರ್ಮದ ಮಧ್ಯದಲ್ಲಿ ಬಿದ್ದಿದ್ದರೂ ಕೂಡ ಕರ್ಮರಜದಿಂದ ಅವನು ಲಿಪ್ತವಾಗುವುದಿಲ್ಲ. ಜ್ಞಾನಿಯು ಎಲ್ಲ ಪರದ್ರವ್ಯಗತ ರಾಗವನ್ನು ತ್ಯಾಗ ಮಾಡಿದ್ದಾನೆ. ಇದೇ ಸ್ವಭಾವದಿಂದ ಕರ್ಮದಿಂದ ಅವನು ಲಿಪ್ತವಾಗುವುದಿಲ್ಲ. ಮತ್ತು ಕಬ್ಬಿಣವು ಕೆಸರಿನಲ್ಲಿ ಬಿದ್ದು ಕೆಸರಿನಿಂದ ಲಿಪ್ತವಾಗುತ್ತದೆ. ಕಾರಣ ಕಬ್ಬಿಣದ ಸ್ವಭಾವವು ಕೆಸರಿನಿಂದ ಲಿಪ್ತವಾಗುವುದು ಇದೆ. ಅದೇ ಪ್ರಕಾರ ಅಜ್ಞಾನಿಯು ಕರ್ಮದ ಮಧ್ಯದಲ್ಲಿ ಬಿದ್ದು ಕರ್ಮದಿಂದ ಲಿಪ್ತನಾಗುತ್ತಾನೆ. ಕಾರಣ ಅಜ್ಞಾನಿಯು ಎಲ್ಲ ಪರದ್ರವ್ಯಗಳಲ್ಲಿ ಮಾಡಿದ ರಾಗದ ಉಪಾದಾನ ಸ್ವಭಾವವಾದ್ದರಿಂದ ಕರ್ಮದಲ್ಲಿ ಲಿಪ್ತವಾಗುವ ಸ್ವಭಾವಿ ಇದ್ದಾನೆ. ಪ್ರಶ್ನೆ 821. ಜ್ಞಾನ ಮತ್ತು ಅಜ್ಞಾನಗಳ ಮಹಿಮೆಗಳು ಹೇಗೆ ಇವೆ? ಉತ್ತರ: ಹೇಗೆ ಕೆಸರಿನಲ್ಲಿ ಬಿದ್ದಂತಹ ಬಂಗಾರವು ತುಕ್ಕು ಹಿಡಿಯುವುದಿಲ್ಲ, ಕಬ್ಬಿಣಕ್ಕೆ ತುಕ್ಕು ಹಿಡಿಯುತ್ತದೆ. ಅದೇ ಪ್ರಕಾರ ಜ್ಞಾನಿಯು ಕರ್ಮದಲ್ಲಿ ಬಿದ್ದಿರುತ್ತಾನೆ, ಆದರೂ ಕೂಡ ಕರ್ಮದಿಂದ ಬಂಧಿಸುವುದಿಲ್ಲ. ಮತ್ತು ಅಜ್ಞಾನಿಯು ಕರ್ಮದಿಂದ ಬಂಧಿಸಲ್ಪಡುತ್ತಾನೆ. ಇದು ಜ್ಞಾನ ಮತ್ತು ಅಜ್ಞಾನದ ಮಹಿಮೆಯೇ ಇದೆ. ಪ್ರಶ್ನೆ 822. ಭೋಗ ಉಪಭೋಗಗಳನ್ನು ಭೋಗಿಸುತ್ತಿದ್ದರೂ ಸ್ವಚ್ಛಂದ ಪ್ರವೃತ್ತಿ ಯೋಗ್ಯ ಅಲ್ಲವೆನ್ನುವುದರ ಬಗ್ಗೆ ಗುರುಗಳ ಉಪದೇಶ ಏನು ಇದೆ? ಈ ಪ್ರಶ್ನೆ ನಿಮಗೆ ಅರ್ಥ ಆಗಿಲ್ಲ ಅಂತ ಕಾಣುತ್ತೆ. ಪ್ರಶ್ನೆಯನ್ನು ಬೇರೆ ರೀತಿ ಬೇಕಾದ್ರೆ ಹೇಳ್ತೀನಿ, ಕೇಳ್ರಿ. ಈಗ ಯಾವುದಾದ್ರೂ ಜೀವ ಭೋಗ ಮತ್ತು ಉಪಭೋಗಗಳನ್ನು, ಭೋಗ ಉಪಭೋಗ ನಿಮಗೆ ಗೊತ್ತಿದೆ. ಫಸ್ಟ್ ಮೊದಲು ಇದನ್ನು ಕೇಳ್ಕೊಳ್ರಿ. ಭೋಗ ಅಂದರೆ ಒಂದು ಸಲ ಉಪಯೋಗ ಮಾಡುವುದನ್ನು ಭೋಗ ಅಂತಾರೆ. ಅಂತಂದರೆ ಒಂದು ಸಲ ನೀರು ಕುಡಿಯೋದು, ಒಂದು ಸಲ ತಿನ್ನೋದು, ಇದೆಲ್ಲ ಭೋಗ ಇದೆ. ಗೊತ್ತಾಯಿತು? ಯಾಕೆಂದರೆ ಒಂದು ಸಲ ನೀರು ಕುಡಿದನ್ನು, ಒಂದು ಸಲ ತಿಂದಿದ್ದನ್ನೇ ಅದನ್ನೇ ಮತ್ತೆ ತಿನ್ನಲಿಕ್ಕೆ ಆಗೋದಿಲ್ಲ ಅಲ್ವಾ? ಅದು ಭೋಗ ಇದೆ. ಪದೇ ಪದೇ ಉಪಯೋಗ ಮಾಡ್ತೀವಲ್ಲ, ಅದು ಉಪಭೋಗ ಇದೆ. ಅಂದರೆ ಯಾವುದು? ನಿಮ್ಮ ಮನೆ, ನಿಮ್ಮ ಗಾಡಿ, ನಿಮ್ಮ ವಸ್ತ್ರಗಳು ಅಥವಾ ಗಡಿಯಾರ, ಇಂಥದ್ದು ಯಾವ ವಸ್ತುಗಳು ನಿಮ್ಮದಿದೆ, ಇದು ಉಪಯೋಗ ಮಾಡಿದ್ದನ್ನೇ ಪದೇ ಪದೇ ಉಪಯೋಗ ಮಾಡಲಿಕ್ಕೆ ಬರ್ತದೆ ಅಲ್ವಾ ನಿಮಗೆ? ಇದು ಉಪಭೋಗ. ಅರ್ಥ ಆಯಿತು? ಇರಲಿ. ಯಾಕೆಂದರೆ ಅಕಸ್ಮಾತ್ ಶಬ್ದಾರ್ಥಗಳೇ, ಯಾಕೆಂದರೆ ನಾನು ಶಬ್ದಾರ್ಥಗಳನ್ನ ಇದನ್ನೆಲ್ಲ ಇಲ್ಲಿ ಹೇಳೋದಿಲ್ಲ. ಇದು ಸಮಯಸಾರ ಮಹಾಶಾಸ್ತ್ರ ಇದೆ. ಅದು ಕರ್ಣನಿಯೋಗ ಸಿದ್ಧಾಂತ ಬೇರೆ. ಅಲ್ಲಿ ನಿಮಗೆ ಅಂದರೆ ತತ್ವಾರ್ಥ ಸೂತ್ರದ ಟೀಕೆ ಒಳಗಡೆ ಇದನ್ನೆಲ್ಲ ವಿಸ್ತಾರವಾಗಿ ಆ ಸ್ಥಳದಲ್ಲಿ ಹೇಳಲಾಗಿದೆ. ಶಬ್ದಾರ್ಥಗಳನ್ನ ನೀವು ಇಲ್ಲಿ ಕೇಳೋದಕ್ಕೆ ಹೋದರೆ ನನಗೆ ಹೇಳ್ತಾ ಕೂರೋದಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ಇದು ಸಮಯಸಾರ ಮಹಾಶಾಸ್ತ್ರ ಇದೆ, ಇದರಲ್ಲಿ ಅದಕ್ಕೆಲ್ಲ ಅವಕಾಶ ಇಲ್ಲ. ಅರ್ಥ ಆಯಿತು? ಇನ್ನು ಕೇಳ್ರಿ, ಪ್ರಶ್ನೆ ಇನ್ನೊಂದ್ಸಲ ಕೇಳ್ರಿ. ಭೋಗ ಮತ್ತು ಉಪಭೋಗಗಳನ್ನು ಭೋಗಿಸುತ್ತಾ ಇದ್ದರೂ ಕೂಡ ಸ್ವಚ್ಛಂದ ಪ್ರವೃತ್ತಿ ಯೋಗ್ಯ ಅಲ್ಲ ಅನ್ನುವುದರ ಬಗ್ಗೆ ಗುರುಗಳ ಉಪದೇಶ ಏನು ಇದೆ? ಅಂದರೆ ಗುರುಗಳು ಏನು ಉಪದೇಶ ಮಾಡಿದ್ದಾರೆ? ಪ್ರಶ್ನೆಗೆ ಉತ್ತರ ಕೇಳ್ರಪ್ಪ. ವಸ್ತುವಿನ ಸ್ವಭಾವವನ್ನು ದೂರ ಮಾಡಲು ಯಾರೂ ಸಮರ್ಥರು ಇಲ್ಲ. ಇದು ನಿಶ್ಚಯನೆಯದ ಕಥನ ಇದೆ. ಒಮ್ಮೆ ಜ್ಞಾನವಾದ ನಂತರ ಅದನ್ನು ಅಜ್ಞಾನ ರೂಪದಿಂದ ಪರಿಣಮಿಸಲು ಯಾರೂ ಸಮರ್ಥರು ಇಲ್ಲ. ಅದರಿಂದ ಜ್ಞಾನಿಗೆ ಹೇಳಲ್ಪಟ್ಟಿದ್ದು ಏನೆಂದರೆ, ಪರರ ಅಪರಾಧದಿಂದ ನಿನಗೆ ಬಂಧ ಇಲ್ಲ. ನೀನು ಭೋಗವನ್ನು ಭೋಗಿಸು, ಉಪಭೋಗವನ್ನು ಭೋಗಿಸುವ ಶಂಕ ಮಾಡಬೇಡ. ಶಂಕೆ ಮಾಡಿದರೆ ಪರದ್ರವ್ಯದಿಂದ ಕೆಡುಕು ಆಗುತ್ತದೆ ಎಂದು ಮನ್ನಿಸುವ ಪ್ರಸಂಗ ಬರಬಹುದು.
ಹೀಗೆ ಪರದ್ರವ್ಯದಿಂದ ತನಗೆ ಕೆಡಕಾಗುವ ಶಂಕೆಯನ್ನು ನಿವಾರಿಸಲಾಯಿತು. ಆದರೆ ಭೋಗವನ್ನು ಭೋಗಿಸಲಿಕ್ಕೆ ಮುಕ್ತ ಮಾಡಿದ್ದಾರೆ ನಿನ್ನನ್ನು ಎಂದು ತಿಳಿಯಬಾರದು. ಸ್ವೇಚ್ಛಾಚಾರಿ ಆಗುವುದು ಅಜ್ಞಾನ ಭಾವ ಇದೆ. ಅಂದರೆ ನಿಮಗೆ ಇದು ಏನಾರು ಅರ್ಥ ಆಯಿತು? ಏನಾರು ಗೊತ್ತಾಗ್ತಾ ಇದೆ ಇದು? ಹಾಂ, ಹಾಗಾದರೆ ಒಂದು ಕೆಲಸ ಮಾಡೋಣ. ಈಗ ಈ ಮಹಾಶಾಸ್ತ್ರದ ಆ ದರ್ಜೆಯ ಭಾಷೆಯನ್ನು ಬಿಟ್ಟು ಸ್ವಲ್ಪ ನಿಮ್ಮ ಮಾತಿನಲ್ಲಿ ಹೇಳ್ತೀನಿ. ಹಾಗಾದರೆ ಆವಾಗ ನಿಮ್ಗೊಂದು ಸ್ವಲ್ಪ ಅರ್ಥ ಆಗ್ಬೋದು ಅನ್ಸುತ್ತೆ ನನಗೆ. ಹಾಂ, ಒಂದು ಕೆಲಸ ಮಾಡೋಣ, ಕೇಳ್ರಿ. ಈಗ ಇಲ್ಲಿ ಜ್ಞಾನಿ ಇದ್ದಾನೆ ಜೀವ, ಆದರೆ ಇನ್ನೂ ಕೂಡ ಅವನು ಸಂಸಾರದಲ್ಲಿ ಇದ್ದಾನೆ ಅಲ್ವಾ? ಹಾಂ, ಇರಲಿ. ಈಗ ಅವನಿಗೆ ಊಟ ಮಾಡುವುದಿದೆ, ಎಲ್ಲಿಗಾರು ತಿರುಗಾಡೋದಿದೆ, ಬಟ್ಟೆ ಹಾಕೋದಿದೆ, ಈ ರೀತಿ ಎಲ್ಲ ಇದೆ ಅಲ್ವಾ? ಇದೆ, ಆಯಿತು, ಇರಲಿ. ಹಾಗಿದ್ರೆ ಈಗ ಅವನಿಗೆ ಭೋಗ ಉಪಭೋಗ ಸಾಮಗ್ರಿಗಳು ಎಲ್ಲಿಂದ ಸಿಕ್ಕುದು? ಹಿಂದೆ ಮಾಡಿದ ಪುಣ್ಯ ಪಾಪದಿಂದ ಅವುಗಳು ಸಿಕ್ಕಿದ್ದಾವೆ, ಉದಯದಲ್ಲಿ ಬಂದು ಆ ಸಾಮಗ್ರಿಗಳು ಸಿಕ್ಕಿದ್ದಾವೆ. ಆದರೆ ಈಗ ಅವನು ಅದನ್ನು ಭೋಗ ಮಾಡಬೇಕಾದ್ದು ಅವನಿಗೆ ಅನಿವಾರ್ಯ ಇದೆ. ಆ ಸಮಯದಲ್ಲಿ ಅವನು ಅದರಿಂದ ರಾಗ ಮಾಡುವುದಿಲ್ಲ. ಅವನು ಮತ್ತೆ ನಾನು ಜ್ಞಾನಿ ಇದ್ದೇನೆ, ನನಗೆ ಭೋಗ ಉಪಭೋಗಗಳನ್ನು ಯಾವ ರೀತಿ ಮಾಡೋದಕ್ಕೆ ಬೇಕಾದರೂ ಶಾಸ್ತ್ರದಲ್ಲಿ ಪರವಾನಗಿ ಇದೆ ಅಂತ ಹೇಳಿ ಅವನು ಸ್ವೇಚ್ಛಾಚಾರದಿಂದ, ಅಂದರೆ ಯದ್ವಾತದ್ವವಾಗಿ ಭೋಗ ಉಪಭೋಗಗಳನ್ನು ಮಾಡುವುದಿಲ್ಲ. ಗೊತ್ತಾಯ್ತು ನಿಮಗೆ? ಯಾಕೆಂದರೆ ಆಚಾರ್ಯರು ಹಿಂದೆಯೇ ಬೇಕಾದಷ್ಟು ನಿಮಗೆ ಹೇಳ್ಕೊಂಬಂದಿದ್ದಾರೆ. ಯಾವ ರೀತಿ ರೋಗ ನಮಗೆ ಇದ್ದ ಪಕ್ಷದಲ್ಲಿ ರೋಗಕ್ಕೆ ಔಷಧಿ ತಿಂತೀವಿ ಅಲ್ವಾ? ಹಿಂದೆ ಆಚಾರ್ಯರು ಎಷ್ಟು ಸುಂದರವಾಗಿ ನಿಮಗೆ ಹೇಳ್ಕೊಂಬಂದಿದ್ದಾರೆ. ಹಿಂದೆ ಅದನ್ನು ಕೇಳ್ಕೊಂಬಂದರೆ ಇದು ನೇರವಾಗಿ ಗೊತ್ತಾಗ್ತದೆ, ಇಲ್ಲಾಂದರೆ ಅರ್ಥಕ್ಕೆ ಅನರ್ಥವಾಗಿ ಹೋಗ್ತದೆ. ಅವರು ಏನು ಹೇಳಿದ್ದಾರೆ? ಹಿಂದೆ ಹೇಳಿದ್ದಾರೆ, ಯಾವ ರೀತಿ ನಮಗೆ ರೋಗ ಇದ್ದ ಪಕ್ಷದಲ್ಲಿ ನಾವು ಅದಕ್ಕೆ ಅನಿವಾರ್ಯದಿಂದ, ಅನಿವಾರ್ಯ ಕಾರಣದಿಂದ ಔಷಧಿಯ ಸೇವನೆ ಮಾಡಬೇಕಾಗುತ್ತದೆ. ಯಾವುದೇ ಬುದ್ಧಿವಂತ ಕೂಡ ಸುಮ್ಮನೆ ಹೋಗಿ ಕಹಿಯಾದ ಔಷಧಿಯನ್ನು ಯಾಕೆ ಸೇವನೆ ಮಾಡ್ಯಾನು ನೀವೇ ಹೇಳ್ರಿ? ಅದು ಅವನಿಗೆ ಅನಿವಾರ್ಯ ಇದೆ ಅಲ್ವಾ? ಅದೇ ರೀತಿ ಅವನು ಆ ಭೋಗವನ್ನು ಭೋಗಿಸುತ್ತಾ ಇದ್ದರೂ ಕೂಡ ಅದರ ಮೇಲೆ ಅವನಿಗೆ ರಾಗಭಾವ ಇರುವುದಿಲ್ಲ. ಆದ್ದರಿಂದ ಅವನು ಹಾಗಾದರೆ ಬಂದಂಥ ರೋಗವನ್ನು ಅನುಭವಿಸುತ್ತಿದ್ದಾನೆ, ಸತ್ಯ ಇದೆ. ಹೊಸ ರೋಗವನ್ನು ಯಾಕೆ ಮೈ ಮೇಲೆ ಹಾಕಿಕೊಂಡಾನು ಜ್ಞಾನಿ ಅಲ್ಲವಾ? ಹೊಸ ರೋಗವನ್ನು ಯಾಕೆ ಉತ್ಪನ್ನ ಮಾಡಿಕೊಂಡಾನು ಅಲ್ವಾ? ಅದೇ ಪ್ರಕಾರದಲ್ಲಿ ಇಲ್ಲಿ ಭೋಗ ಉಪಭೋಗ ಮಾಡುತ್ತಾ ಇದ್ದರೂ ಕೂಡ ಅವನು ಆ ಸ್ಥಳದಲ್ಲಿ ಬಂಧಕ ಎಂದು ತಿಳಿಯಬಾರದು. ಆದರೆ ನಿನಗೆ ಭೋಗ ಉಪಭೋಗ ಮಾಡಲಿಕ್ಕೆ ಶಾಸ್ತ್ರದಲ್ಲಿ ಅನುಮತಿ ನೀಡಿದ್ದಾರೆ, ಈ ರೀತಿ ತಿಳಿದು ಯದ್ವಾ ತದ್ವಾ ಆಚರಣೆ ಅವನು ಮಾಡುವುದಿಲ್ಲ. ಇದು ಇಲ್ಲಿಯ ಭಾವಾರ್ಥ ರೂಪದಲ್ಲಿ ನಾನು ನಿಮಗೆ ಹೇಳಿದ್ದಾಯಿತು. ಅಂದರೆ ಶಾಸ್ತ್ರದ ಪದ್ಧತಿಯನ್ನು ಬಿಟ್ಟು ನಿಮ್ಮ ಮಾತಿನಲ್ಲಿ ಹೇಳಿದ್ದಾಯಿತು, ನಿಮಗೆ ಅರ್ಥ ಆಗಲಿ ಅನ್ನುವಂಥ ಕಾರಣದಿಂದ. ಇರಲಪ್ಪ, ಇನ್ನು ಹಾಗಾದರೆ ಮುಂದೆ ನೋಡೋಣ. ಪ್ರಶ್ನೆ 823. ಜ್ಞಾನಿಯು ಅಜ್ಞಾನ ತತ್ವವನ್ನು ತನ್ನ ಕಾರಣದಿಂದ ಪ್ರಾಪ್ತ ಮಾಡಿಕೊಳ್ಳುವನು ಅಥವಾ ಅನ್ಯರ ಕಾರಣದಿಂದ ಪ್ರಾಪ್ತ ಮಾಡಿಕೊಳ್ಳುವನು? ನಿಮಗೇನು ಗೊತ್ತಾಯಿತು ಪ್ರಶ್ನೆ? ನೋಡಿ, ಪ್ರಶ್ನೆ 823. ಜ್ಞಾನಿ ಜೀವ ಇದನ್ನಲ್ವಾ? ಜ್ಞಾನಿಯು ಅಜ್ಞಾನ ತತ್ವವನ್ನು ತನ್ನ ಕಾರಣದಿಂದ ಪ್ರಾಪ್ತ ಮಾಡಿಕೊಳ್ಳುತ್ತಾನೋ ಅಥವಾ ಅನ್ಯರ ಕಾರಣದಿಂದ ಪ್ರಾಪ್ತ ಮಾಡಿಕೊಳ್ಳುತ್ತಾನೋ? ಇದು ಭಾಳ ಮಹತ್ವಪೂರ್ಣ ಬಿಂದು. ಆದ್ದರಿಂದ ನೀವು ಇದನ್ನು ಸ್ವಲ್ಪ ಭಾಳ ಗಮನ ಇಟ್ಟು ಕೇಳಬೇಕಾಗ್ತದೆ. ಆದರೆ ಈಗ ನಿಮಗೆ ಅದು ಆಗೋದಿಲ್ಲ, ಯಾಕೆಂದರೆ ಗಾಥೆಗಳು ಬರ್ತವೆ, ಅದರ ಅರ್ಥ ಹೇಳ್ತೀನಲ್ಲ, ಆ ಸಮಯದಲ್ಲಿ ನೀವು ಭಾಳ ಗಮನ ಇಡಬೇಕಾಗ್ತದೆ. ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ನಿರ್ಜರ ಅಧಿಕಾರದ ಗಾಥಾ ಸಂಖ್ಯೆ 220, 221, 222, 223 ಈ ರೀತಿ ಒಂದೇ ಸ್ಥಳದಲ್ಲಿ 4 ಗಾಥೆಗಳನ್ನು ಹೇಳುತ್ತಾರೆ. ಕೇಳಿರಿ. ಪ್ರಾರಂಭ. ಭುಂಜತ ಸವಿವಿಹೇ ಸಚಿತ್ತಾ ಚಿತ್ತ ಮಿಸ್ಸಯೇ ಧವ್ಯೇ ಸಂಕಸಸೇದ ಭಾವೋ ಡಾವಿ ಸಕ್ಕದಿ ಖಿನ್ನಗೋ ಖಾದುಂ ತಹಾಣಾಣಿ ಸವಿ ವಿವಿಹೇ ಸಚಿತ್ತಾ ಚಿತ್ತ ಮಿಸ್ಸಯೇ ಧವ್ಯೇ ಭುಂಜತ ಸವೀಣಾಣಂ ನಾ ಸಕ್ಕ ಮಣ್ಣಾಣನದಂ ನೇದುಂ ಜೈ ಇಯ ಸ ಏವ ಸಂಖೋ ಸೇದಾ ಸಹಾವಂ ತಯಂ ಪಜಹಿ ಧೂಣಾ
ಗಚ್ಚೇಜ ಕಿಣ್ಣ ಭಾವಂ ತೈಯ ಸುಕ್ಕತ್ತಣಂ ಪಜಹೇ ಜಹ ಸಂಕೋಪೊಗ್ಗಳದೋ ಜಯ್ಯ ಸುಕ್ಕತ್ತಣಂ ಪಜಹಿ ಧುಣ ಗಚ್ಚೇಜ ಕಿಣ್ಣ ಭಾವಂ ತಯ್ಯ ಸುಕ್ಕತ್ತಣಂ ಪಜದೇ ತಾಣಾಣಿ ವಿಹು ಜಯ್ಯ ನಾನಾ ಸಹಾವಂ ತಯಂ ಪಜಹಿ ಧುಣಂ ನಾಣಾ ಅಣ್ಣಾನೇನ ಪರಿಣದು ತಯ್ಯ ಅಣ್ಣಾಣ್ಣದ ಗಚ್ಚೆ ಅಣ್ಣಾಡದಂ ಗಚ್ಚೆ. ಆಯಿತು. ಇನ್ನು ಮುಂದೆ ಈ ಗಾಥೆಯ ಅರ್ಥಗಳನ್ನು ಕೇಳಿರಿ. ಹೇಗೆ ಶಂಖವು ಅನೇಕ ಪ್ರಕಾರದ ಸಚಿತ್ತ ಅಚಿತ್ತ ಮತ್ತು ಮಿಶ್ರಿತ ದ್ರವ್ಯಗಳನ್ನು ಭಕ್ಷಣೆ ಮಾಡಿಯೂ ಸಹ ಆ ಶಂಖದ್ದು ಶುಭ್ರತ್ವವನ್ನು ಕಪ್ಪು ಮಾಡಲು ಸಾಧ್ಯ ಇಲ್ಲ. ಹಾಗೆ ಸಚಿತ್ತ ಅಚಿತ್ತ ಮತ್ತು ಮಿಶ್ರಿತ ದ್ರವ್ಯಗಳನ್ನು ಭೋಗಿಸುವ ಜ್ಞಾನಿಯು ಜ್ಞಾನಕ್ಕೂ ಸಹ ಅಜ್ಞಾನತ್ವ ರೂಪ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಮತ್ತು ಹೇಗೆ ಅದೇ ಶಂಖವು ಯಾವ ಸಮಯದಲ್ಲಿ ತನ್ನ ಆ ಶ್ವೇತತ್ವ ಭಾವವನ್ನು ಬಿಟ್ಟು ಕೃಷ್ಣ ಭಾವಕ್ಕೆ ಪ್ರಾಪ್ತವಾಗುತ್ತದೆ, ಆಗ ಶುಭ್ರತ್ವವನ್ನು ಬಿಡುತ್ತದೆ. ಅದೇ ಪ್ರಕಾರ ಜ್ಞಾನಿಯು ನಿಶ್ಚಯವಾಗಿ ಯಾವಾಗ ತನ್ನ ಆ ಜ್ಞಾನ ಸ್ವಭಾವವನ್ನು ಬಿಟ್ಟು ಅಜ್ಞಾನ ರೂಪದಿಂದ ಪರಿಣಮಿತನಾಗುತ್ತಾನೆ, ಆಗ ಅಜ್ಞಾನತ್ವಕ್ಕೆ ಪ್ರಾಪ್ತವಾಗುತ್ತಾನೆ. ಇದು ಗಾಥೆ ಆಯಿತು. ಇನ್ನು ಇದರ ಸ್ವಲ್ಪ ಟೀಕಾ ರೂಪದಲ್ಲಿ ಹೇಳಿದಾಗ ನಿಮಗದು ತಾನೇ ಗೊತ್ತಾಗ್ತದೆ ಅದರ ಅರ್ಥ. ಪ್ರಶ್ನೆ 824. ಗಾಥಾ ಸಂಖ್ಯೆ 220, 221, 222, 223ರ ಟೀಕಾ ಅರ್ಥವು ಏನು ಇದೆ? ಗೊತ್ತಾಯ್ತಲ್ಪ. ಈಗ ಇದನ್ನು ಭಾಳ ಸಮಾಧಾನವಾಗಿ ಕೇಳಿ, ನಿಮಗಿದು ಅರ್ಥ ಆಗಿಯೇ ಆಗ್ತದೆ. ಆದರೆ ಭಾಳ ಸಮಾಧಾನವಾಗಿ ಕೇಳಬೇಕಾಗ್ತದೆ. ಅಕಸ್ಮಾತ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇದನ್ನು ಮತ್ತೆ ಬೇರೆ ಪ್ರಕಾರದಲ್ಲಿ ಮುಂದೆ ಹೇಳ್ತೀನಿ ನಾನು. ಆದರೆ ಈಗ ಒಂದು ಸ್ವಲ್ಪ ಸಮಾಧಾನ ಕೇಳ್ಕೊಳ್ರಿ. ಹೇಗೆ ಶಂಖವು ಪರದ್ರವ್ಯ ಭಕ್ಷಣೆ ಮಾಡುತ್ತದೆ, ಆದರೂ ಯಾರೂ ಅದರ ಶುಭ್ರತ್ವವನ್ನು ಕಪ್ಪುತನದಿಂದ ಪರಿಣಮನ ಮಾಡಲು ಸಾಧ್ಯ ಇಲ್ಲ. ಕಾರಣ ಪರದಲ್ಲಿ ಪರಭಾವ ಮಾಡಲು ನಿಮಿತ್ತತ್ವ ಇಲ್ಲ. ಅದೇ ಪ್ರಕಾರ ಪರದ್ರವ್ಯವನ್ನು ಭೋಗಿಸುತ್ತಲೂ ಜ್ಞಾನಿಯ ಜ್ಞಾನವನ್ನು ಯಾರೂ ಕೂಡ ಅಜ್ಞಾನ ರೂಪದಿಂದ ಮಾಡಲು ಸಾಧ್ಯ ಇಲ್ಲ. ಕಾರಣ ಬೇರೆಯ ದ್ರವ್ಯದಲ್ಲಿ ಪರಭಾವ ಸ್ವರೂಪ ಮಾಡುವ ನಿಮಿತ್ತತ್ವ ಇರುವುದಿಲ್ಲ. ಆದ್ದರಿಂದ ಜ್ಞಾನಿಗೆ ಪರಕೃತ ಅಪರಾಧದ ನಿಮಿತ್ತದಿಂದ ಬಂಧ ಆಗುವುದಿಲ್ಲ. ಮತ್ತು ಯಾವ ಸಮಯದಲ್ಲಿ ಅದೇ ಶಂಖವು ಪರದ್ರವ್ಯವನ್ನು ಭೋಗಿಸುತ್ತಾನೆ ಅಥವಾ ಭೋಗಿಸದೇ ಇರಲಿ, ಅಂದರೆ ಶಂಖ ಪರದ್ರವ್ಯವನ್ನು ಭೋಗಿಸುತ್ತದೆ ಅಥವಾ ಭೋಗಿಸದೇ ಇರಲಿ, ಆದರೆ ತನ್ನ ಶುಭ್ರತ್ವವನ್ನು ಬಿಟ್ಟು ತಾನೇ ಸ್ವತಃ ಕಪ್ಪು ಭಾವ ರೂಪದಿಂದ ಪರಿಣಮಿಸುತ್ತದೆ. ಆಗ ಶಂಖದ ಶ್ವೇತಭಾವವು ತನ್ನಿಂದಲೇ ಮಾಡಿದ ಕೃಷ್ಣಭಾವ ಅಂದರೆ ಕಪ್ಪು ಭಾವ ಸ್ವರೂಪ ಆಗುತ್ತದೆ. ಅದೇ ಪ್ರಕಾರ ಅವನೇ ಜ್ಞಾನಿ ಪರದ್ರವ್ಯವನ್ನು ಭೋಗಿಸಲಿ ಅಥವಾ ಭೋಗಿಸದೇ ಇರಲಿ, ಆದರೆ ಯಾವ ವೇಳೆಯಲ್ಲಿ ಜ್ಞಾನವನ್ನು ಬಿಟ್ಟು ತಾನೇ ಸ್ವತಃ ಅಜ್ಞಾನದಿಂದ ಪರಿಣಮನ ಮಾಡಿದರೆ ಆ ವೇಳೆಯಲ್ಲಿ ಅವನ ಜ್ಞಾನವು ತಾನಾಗಿಯೇ ಮಾಡಿದ ಅಜ್ಞಾನವಿದೆ. ಆದ್ದರಿಂದ ಜ್ಞಾನಿಗೆ ಪರರಿಂದ ಮಾಡಿದ ಬಂಧವು ಇಲ್ಲ. ತಾನೇ ಅಜ್ಞಾನಿಯಾಗಿ ತನ್ನ ಅಪರಾಧದ ನಿಮಿತ್ತದಿಂದ ಬಂಧ ಅಂದರೆ ಕರ್ಮಬಂಧ ಆಗುತ್ತದೆ. ಪ್ರಶ್ನೆ 825. ಜ್ಞಾನಿಯು ತಾನೇ ಸ್ವತಃ ಅಜ್ಞಾನ ಭಾವದಿಂದ ಪರಿಣಮಿಸಿದ, ಅಂದರೆ ಜ್ಞಾನಿಯು ತಾನೇ ಸ್ವತಃ ಅಜ್ಞಾನ ಭಾವದಿಂದ ಪರಿಣಮಿಸಿ ಹೇಗೆ ಕರ್ಮ ಬಂಧ ಮಾಡಿಕೊಳ್ಳುತ್ತಾನೆ? ಈಗ ಇದನ್ನು ಒಂದು ಸ್ವಲ್ಪ ಸಮಾಧಾನವಾಗಿ ಕೇಳ್ರಿ. ಅಕಸ್ಮಾತ್ ಇದು ಅರ್ಥ ಆಗಿಲ್ಲ ಅಂದರೆ ನಿಮಗೆ ಮತ್ತೆ ಬೇರೆ ರೂಪದಲ್ಲಿ ಮತ್ತೆ ಹೇಳ್ತೇನೆ. ಅರ್ಥ ಆಯ್ತಲ್ಲ? ಹಾಂ. ಹೇಗೆ ಶಂಖವು ಶುಭ್ರವಿದೆ, ಅದು ಪರಭಕ್ಷಣದಿಂದ ಕಪ್ಪು ಆಗುವುದಿಲ್ಲ. ಯಾವಾಗ ತಾನಾಗಿ ಕಪ್ಪುತನದಿಂದ ಪರಿಣಮಿಸುತ್ತದೆಯೋ ಆಗ ಅದು ಕಪ್ಪು ಆಗುತ್ತದೆ. ಅದೇ ಪ್ರಕಾರ ಜ್ಞಾನಿಯು ಉಪಭೋಗ ಮಾಡಿದರೂ ಕೂಡ ಅಜ್ಞಾನಿ ಆಗುವುದಿಲ್ಲ.
ಯಾವ ಸಮಯದಲ್ಲಿ ತಾನೇ ಸ್ವತಃ ಅಜ್ಞಾನ ರೂಪದಿಂದ ಪರಿಣಮಿಸುತ್ತಾನೆ ಆಗ ಅಜ್ಞಾನಿ ತಾನೇ ಆಗುತ್ತಾನೆ. ಆಗಲೇ ಅವನು ಬಂಧ ಮಾಡಿಕೊಳ್ಳುತ್ತಾನೆ. ಅರ್ಥ ಆಯ್ತಲ್ಲಪ್ಪ? ಈಗ ಹಾಗಾದರೆ ಇದನ್ನು ಈಗ ಶಾಸ್ತ್ರದ ಭಾಷೆ ಬಿಟ್ಟು ನಿಮ್ಮ ಭಾಷೆಗೆ ಹೇಳಬೇಕು ಅಂತಂದರೆ ಸ್ವಲ್ಪ ಬೇರೆ ರೀತಿ ಹೇಳ್ತೀನಿ, ಕೇಳ್ರಿ ಇಲ್ಲಿ. ಈಗ ನಿಮಗೆ ಶಂಖ ಗೊತ್ತಿದೆ ಅಲ್ವಾ? ಗೊತ್ತಿದೆ. ಶಂಖ ಅಂದರೆ ಎಲ್ಲ ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ. ಶಂಖ ಕೆಲವೊಂದು ಸಲ ಬಿಳಿ ಇರ್ತದೆ ಅಥವಾ ಕೆಲವೊಂದು ಸಲ ಕಪ್ಪು ಇರ್ತದೆ. ನಿಮಗೆ ಸ್ವಲ್ಪ ಎರಡು ಪ್ರಕಾರ ಶಂಖಗಳನ್ನು ನೀವು ನೋಡಿದ್ದೀರಿ ಅಲ್ವಾ? ಹಾಂ, ಇಲ್ಲಿ ಯಾವ ಉತ್ತರ ಕೊಟ್ಟಿದ್ದಾರೆ ಅಂತಂದರೆ, ಆ ಶಂಖ ಹುಳು ಏನಿದೆ, ಶಂಖ ಹುಳು ಯಾವುದಿದೆ? 2 ಇಂದ್ರಿಯ ಜೀವ ಇದೆ. ಅದು ಅರ್ಥ ಆಯಿತು? ಆ ಶಂಖ ಹುಳು ಇದೆಯಲ್ಲ, ಒಂದೊಂದು ಸಲ ಕಪ್ಪು, ಬಿಳುಪು ಮತ್ತು ಮಿಶ್ರ ಎಲ್ಲ ಪ್ರಕಾರದ ದ್ರವ್ಯಗಳನ್ನು ತಿನ್ನುತ್ತದೆ. ಆದರೆ ಅದು ಶಂಖ ಇದೆಯಲ್ಲ, ಅದು ಆವಾಗ ಬಿಳಿನೇ ಇರ್ತದೆ. ಒಂದೊಂದು ಸಲ ಏನಾಗ್ತದೆ ಅಂತಂದರೆ, ಅದು ಹಿಂದೆ ತಿಂದಂತಹ ಕಪ್ಪು, ಬಿಳುಪು, ಮಿಶ್ರ ವಸ್ತುಗಳನ್ನೆಲ್ಲ ತಿಂತಾನೆ ಇರ್ತದೆ, ಅದೇ ರೀತಿ ತಿಂತಾ ಇರ್ತದೆ. ಆದರೆ ಒಂದೊಂದು ಸಲ ಕಪ್ಪಾಗಿ ಪರಿವರ್ತನೆ ಆಗ್ತದೆ. ಅದು ತಾನು ತಿನ್ನುವ ವಸ್ತುಗಳಿಂದ ಕಪ್ಪಾಗಿ ಪರಿವರ್ತನೆ ಆಯಿತು, ತಾನು ತಿನ್ನುವ ವಸ್ತುವಿನಿಂದ ಬಿಳಿ ಇತ್ತು, ಆ ರೀತಿ ಇಲ್ಲ. ತನ್ನ ಸ್ವಭಾವದಿಂದಲೇ ಕಪ್ಪು ಮತ್ತು ಬಿಳುಪಾಗಿ ಅದು ಪರಿವರ್ತನೆ ಆಗ್ತದೆ, ಬೇರೆ ದ್ರವ್ಯದಿಂದ ಪರಿವರ್ತನೆ ಆಗಿದ್ದಲ್ಲ. ಅರ್ಥ ಆಯಿತು? ಅದೇ ರೀತಿ ಈ ಜ್ಞಾನಿ ಅಜ್ಞಾನಿಯಲ್ಲಿಯೂ ಕೂಡ ಯಾವುದೇ ಅಕಸ್ಮಾತ್ ಜ್ಞಾನಿ ಅಂತ ಇಟ್ಕೊಳ್ರಿ, ಅವನು ತನ್ನ ಕಾರಣದಿಂದಲೇ ಜ್ಞಾನಿ ಇದ್ದ, ಮತ್ತು ಪರದ್ರವ್ಯಗಳು ಎಲ್ಲ ಇದ್ದವು ಅಲ್ವಾ? ಆ ಸಮಯದಲ್ಲಿ ಭೋಗಿಸ್ತಿದ್ರು ಕೂಡ ಜ್ಞಾನಿನೇ ಇದ್ದ ಅವನು. ಆದರೆ ಅವನು ಅಜ್ಞಾನಿಯಾಗಿ ಪರದ್ರವ್ಯಗಳು ಪರಿವರ್ತನೆ ಮಾಡಿಲ್ಲ. ಅವನು ಸ್ವಯಮೇ ಅಜ್ಞಾನಿಯಾಗಿ ಪರದ್ರವ್ಯದ ಲೋಭದ ಮೇಲೆ, ಅಂದರೆ ರಾಗದಿಂದ ಏನಾಗಿದ್ದಾನೆ, ಅವನು ಪರದ್ರವ್ಯವನ್ನು ಭೋಗಿಸ್ತಿದ್ದಾಗ ಅವನಿಗೆ ಬಂಧ ಆಗ್ತಾಯಿದೆ ಕರ್ಮದ್ದು. ಈಗ ಇದನ್ನು ಇನ್ನೊಂದು ಸ್ವಲ್ಪ ಸರಳವಾಗಿ ಇನ್ನೂ ಹೇಳ್ತೀನಿ, ಕೇಳ್ರಿ. ಈಗ ಒಬ್ಬ ಮನುಷ್ಯ ಜ್ಞಾನಿ ಇದ್ದಾನೆ, ಅವನು ಪರದ್ರವ್ಯಗಳನ್ನು ಉಪಭೋಗ ಮಾಡುತ್ತಿದ್ದಾನೆ. ಯಾಕೆ ಮಾಡ್ತಿದ್ದಾನೆ? ಹಿಂದೆ ಬದ್ಧ ಆದ ಕರ್ಮದ ಉದಯದಿಂದ ಅಲ್ವಾ? ಆಯಿತು, ಇರಲಿ. ಈಗ ಅವನಿಗೆ ಕರ್ಮದ ಬಂಧ ಆಗುತ್ತಿಲ್ಲ ಹಾಗಂತೇಳಿ ಆಚಾರ್ಯ ಹೇಳ್ತಾರೆ, ನಾನು ಹೇಳ್ತಿಲ್ಲ. ಇನ್ನು ಅದೇ ಜ್ಞಾನಿ ಮನುಷ್ಯ ಅಕಸ್ಮಾತ್ ಆ ಉಪಭೋಗ ಮಾಡಬೇಕಿದ್ರೆ ಅದರಲ್ಲಿ ರಾಗಭಾವ ಅವನಿಗೆ ಇದ್ದ ಪಕ್ಷದಲ್ಲಿ ಆವಾಗ ಕರ್ಮ ಬಂಧ ಆಗ್ತದೆ. ಮತ್ತು ಆವಾಗ ಅವನನ್ನು ಆ ಸಮಯದಲ್ಲಿ ಆಚಾರ್ಯರು ಅಜ್ಞಾನಿ ಎಂದಿದ್ದಾರೆ. ಅರ್ಥ ಆಯ್ತು ನಿಮಗೆ? ಗೊತ್ತಾಯಿತು? ಅಂದರೆ ಇಲ್ಲಿ ಭಾಳ ಸೂಕ್ಷ್ಮಾತಿ ಸೂಕ್ಷ್ಮ ಬಿಂದು ಅಂತಂದರೆ, ವಿರಾಗ ಭಾವದಿಂದ, ಅಂದರೆ ರಾಗದ್ವೇಷ ಭಾವ ಇಲ್ಲದೆಯೇ ಉಪಭೋಗ ಮಾಡಿದರೂ ಕೂಡ ಜೀವಜ್ಞಾನಿ ಇದ್ದಾನೆ. ರಾಗದ್ವೇಷದಿಂದ ಸಹಿತವಾಗಿ ಉಪಭೋಗ ಮಾಡಿದರೆ ಕರ್ಮ ಬಂಧಕ ಇದ್ದಾನೆ. ಇದು ಭಾಳ ಸರಳವಾದ ನೇರವಾದ ಉತ್ತರ. ಇದು ಸಾಮಾನ್ಯವಾಗಿ ನಿಮಗೆ ಗೊತ್ತಾಯಿತು ಅನಿಸ್ತದೆ. ನನಗೆ ಯಾಕೋ ಇದ್ರ ಬಗ್ಗೆ ಇನ್ನೂ ಭಾಳ ಹೇಳುವಂಥ ಕಾರಣ ನನಗೆ ಯಾಕೋ ಕಾಣ್ತಿಲ್ಲ. ಆಯ್ತಪ್ಪ, ಹಾಗಾದರೆ ಇನ್ನು ಮುಂದೆ ಹೋಗೋಣ. ಪ್ರಶ್ನೆ 826. ಸ್ವಯಂ ತನ್ನನ್ನು ಜ್ಞಾನಿ ಎಂದು ಮನ್ನಿಸಿ ಉಪಭೋಗಗಳಲ್ಲಿ ಮಗ್ನನಾದರೆ ಏನೂ ಆಗುತ್ತದೆ? ಗೊತ್ತಾಯ್ತು ನಿಮಗಿದು? ಅಂದರೆ ಆ ವ್ಯಕ್ತಿ ಸ್ವಯಂ ತನ್ನನ್ನು ಜ್ಞಾನಿ ಎಂದು ಮನ್ನಿಸುತ್ತಾನೆ, ಆದರೆ ಅವನು ಉಪಭೋಗಗಳಲ್ಲಿ ಮಗ್ನನಾಗುತ್ತಾನೆ. ಹಾಗಾದರೆ ಏನು ಆಗುತ್ತದೆ? ಇದು ಪ್ರಶ್ನೆ ಗೊತ್ತಾಯ್ತಲ್ಲಪ್ಪ? ಹಾಗಾದ್ರೆ ಉತ್ತರ ಕೇಳ್ತೀರಿ? ಗೊತ್ತಾಗ್ತಾ ಇದೆ ಅದು? ಕರ್ಮವನ್ನು ಮಾಡುವುದು ಜ್ಞಾನಿಗೆ ಉಚಿತ ಅಲ್ಲ, ಮತ್ತು ಯಾರು ಪರದ್ರವ್ಯವೆಂದು ತಿಳಿದೂ ಕೂಡ ಭೋಗಿಸುತ್ತಾರೆ ಅದು ಯೋಗ್ಯ ಅಲ್ಲ. ಪರದ್ರವ್ಯವನ್ನು ಭೋಗಿಸುವವರಿಗೆ ಜಗತ್ತಿನಲ್ಲಿ ಕಳ್ಳ, ಅನ್ಯಾಯಿ ಎನ್ನುತ್ತಾರೆ. ಉಪಭೋಗದಿಂದ ಬಂಧವಿಲ್ಲವೆಂದು ಹೇಳುವ ತಾತ್ಪರ್ಯ ಅಂದರೆ, ಜ್ಞಾನಿಯು ಇಚ್ಛೆ ಇಲ್ಲದೆ ಪರ ಆಗ್ರಹದಿಂದ ಉದಯದಲ್ಲಿ ಬಂದದ್ದನ್ನು ಭೋಗಿಸುತ್ತಾನೆ, ಅದಕ್ಕೆ ಬಂಧ ಇಲ್ಲ ಎಂದು ಹೇಳಿದ್ದಾರೆ. ಇಚ್ಛೆಯಿಂದ ಭೋಗಿಸಿದರೆ ಮಾತ್ರ ಪರಾಧೀನ ಆಗುತ್ತಾ ಇದ್ದಾಗ ಬಂಧವು ಏಕೆ ಆಗುವುದಿಲ್ಲ ಹೇಳಿರಿ? ಆಗಲೇಬೇಕು ಅಲ್ವಾ? ಈ ರೀತಿ ಇದರ ತಾತ್ಪರ್ಯ ಇದೆ. ಇನ್ನು ಮುಂದೆ ಪ್ರಶ್ನೆ 827. ಕರ್ಮವು ತನ್ನ ಕರ್ತೃವನ್ನು ಬಲವಂತವಾಗಿ ಕರೆಯುತ್ತದೆಯೇ? ನಿಮಗೆ ಇದೇನಾದ್ರು ಪ್ರಶ್ನೆ ಅರ್ಥ ಆಗ್ತಾಯಿದೆ? ನನಗೆ ಯಾಕೋ ಪ್ರಶ್ನೆ ನಿಮಗೆ ಗೊತ್ತಾಗಿದ್ದೇ ಶಂಕ ಇದೆ. ಪ್ರಶ್ನೆ ಇನ್ನೊಂದ್ಸಲ ಕೇಳ್ರಪ್ಪ. ಈಗ ಕರ್ಮ ಇದೆಯಲ್ಲ, ಕರ್ಮ ಹೇಗೂ ನಿಮ್ಗೆ ಗೊತ್ತಿದೆ. ಅಂದರೆ ಕರ್ಮ ಹೇಗೆ ಬರ್ತದೆ ಇದೆಲ್ಲ ಹಿಂದೆ ಹೇಳಿ ಮುಗಿದಿದೆ ನಿಮಗೆ. ಅದನ್ನು ಇನ್ನು ಪದೇ ಪದೇ ಮತ್ತೆ ಹೇಳೋದಿಲ್ಲ ಅಲ್ವಾ?
ಆದರೆ ಏನು ಮಾಡೋದು ಈಗ, ಇದು ಅನಿವಾರ್ಯ ಇದೆ. ನನಗನ್ಸುತ್ತೆ ಇದನ್ನ ಹೇಳೋಕ್ಕಾಗಲ್ಲ, ಯಾಕೆಂದರೆ ಸ್ವಲ್ಪ ವಿಸ್ತಾರವಾದ ವಿಷಯ ಇದೆ ಇದು. ಇನ್ನು ಹಾಗಾದರೆ ನೀವು ನಾಳೆ ಬರ್ತೀರಿ? ಸ್ವಲ್ಪ ಸಮಯಕ್ಕೆ ಸರಿಯಾಗಿ ಬರೋದಕ್ಕೆ ಪ್ರಯತ್ನ ಮಾಡ್ರಪ್ಪ ನಾಳೆ.